ನಮಸ್ತೆ ಗೆಳೆಯರೆ. ನಾವೆಲ್ಲ ಭೂಮಿಗೆ ಬಂದಿರೋದೇ ಕಾಯಕ ಮಾಡಲಿಕ್ಕೆ. ಕಾಯಕವೇ ಕೈಲಾಸ ಅಂತ ಅದನ್ನು ಬಸವಣ್ಣವರು ನಮಗೆ ತೋರಿಸ್ಕೊಟ್ರು. ಆ ಕಾಯಕ ಮಾಡೋದಕ್ಕೆ ದೇವರು ನಮ್ಮ ಹತ್ರ ಸುಮ್ಮನೆ ಕಾಯಕ ತಗೊಳ್ಳೋಕೆ ಇಷ್ಟಪಡೋದಿಲ್ಲ. ಅತ್ಯಂತ ಶ್ರೇಷ್ಠ ಕಾಯಕದಾನಿ ಅಂದರೆ ಕಾಯಕನಾಥ ವಿಷ್ಣು. ಯಾರ ಹತ್ರ ಸುಮ್ಮನೆ ಕೆಲಸ ತಗೊಳ್ಳಲ್ಲ. ಯಾರೇ ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಫಲ ಕೊಡ್ತಾರೆ ಸಕಲ ಜೀವರಾಶಿಗಳು. ಆ ಫಲವೇ ಲಕ್ಷ್ಮಿ. ಆ ಲಕ್ಷ್ಮಿ ತುಂಬ ಜಾಣೆ. ಆ ಲಕ್ಷ್ಮಿಯ ದಿನ ಇವತ್ತು ವರಮಹಾಲಕ್ಷ್ಮಿ. ನಿಮ್ಮೆಲ್ಲರಿಗೂ ಆ ವರಮಹಾಲಕ್ಷ್ಮಿ ಒಲಿದು ಬರಲಿ. ಆ ವರಮಹಾಲಕ್ಷ್ಮಿಯ ಕೆಲವು ಸೀಕ್ರೆಟ್ಸನ್ನು ಒಂದು ಹಾಡು ಬರೆದಿದೆ. ದೇವರು ಇವನ ಕೈಯಲ್ಲಿ ಬರೆಸ್ಕೊಂಡ್ರು. ಆ ಹಾಡಲ್ಲಿ ಅನೇಕ ಅರ್ಥಗಳಿದೆ, ಬಿಡಿಸಿ ಹೇಳ್ತೀನಿ. ಅದಾದ ನಂತರ ಲಕ್ಷ್ಮಿ ನಿಮ್ಮಲ್ಲಿ ನೆಲೆಸಬೇಕು ಅಂದರೆ ನಮ್ಮ ಕರ್ನಾಟಕ ತುಂಬ ಶ್ರೇಷ್ಠ ಲಕ್ಷ್ಮಿಗೆ. ಜಗತ್ತಿನ ಅತಿ ಪುರಾತನ ಲಕ್ಷ್ಮೀ ದೇಗುಲ ನಮ್ಮ ಕರ್ನಾಟಕದಲ್ಲಿದೆ. ಹಂಪಿಯ ಮಾಲ್ಯವಂತ ಪರ್ವತದಲ್ಲಿ ರಾಮರು 4 ಮಾಸ ಚಾತುರ್ಮಾಸ ಸೀತೆ ಇಲ್ಲದೆ ಮಾಡುತ್ತಿರುವಾಗ ಲಕ್ಷ್ಮಿಯ ಆರಾಧನೆ ಮಾಡ್ತಾರೆ. ಆ ಲಕ್ಷ್ಮೀ ದೇಗುಲ ಅಲ್ಲಿದೆ. ಮತ್ತೆ ಜೈನ ಧರ್ಮದ ಅತ್ಯಂತ ಶ್ರೇಷ್ಠ ಲಕ್ಷ್ಮಿಯ ಪ್ರತಿರೂಪ ಪದ್ಮಾವತಿ ಅಮ್ಮ. ಆ ಪದ್ಮಾವತಿ ಅಮ್ಮ ಶ್ರೀನಿವಾಸ ದೇವರ ಪತ್ನಿ. ಆ ಪದ್ಮಾವತಿ ಅಮ್ಮನ ದೇಗುಲ ಶಿವಮೊಗ್ಗದ ಹುಂಚದಲ್ಲಿದೆ. ಆ ಶಿವಮೊಗ್ಗದ ಹುಂಚ ಇರೋದು ಕೂಡ ಅತ್ಯಂತ ರಿಚ್, ತಿರುಪತಿ ಥರನೇ ರಿಚ್ ದೇವಸ್ಥಾನ ಅದು. ಆ ಹುಂಚ ಅನ್ನೋ ಹಳ್ಳಿಲಿದೆ. ಅಲ್ಲಿ ನೀವು ಲಕ್ಷ್ಮಿಯನ್ನು ಸಾಕ್ಷಾತ್ಕಾರ ಮಾಡ್ಕೋಬಹುದು. ಈ 2 ಕ್ಷೇತ್ರಗಳು ಅದಲ್ಲದೆ ಇತ್ತೀಚೆಗೆ ಕೆಲವು ದೇವಸ್ಥಾನಗಳಾಗಿದೆ. ಆದರೆ ಲಕ್ಷ್ಮಿಗೆ ದೇಗುಲಗಳು ನಿಮಗೆ ಕಡಿಮೆ ಕಂಡು ಬರುತ್ತೆ. ಪ್ರತಿ ಹರಿಯ ದೇಗುಲದಲ್ಲೂ ಶ್ರೀದೇವಿ ಇರುತ್ತೆ, ಭೂದೇವಿ ಇರುತ್ತೆ. ಹರಿಯ ಹೃದಯ ಕಮಲದಲ್ಲಿ ಲಕ್ಷ್ಮಿ ಇರ್ತಾಳೆ. ಪಾದ ತಳದಲ್ಲಿ ಯಾವಾಗಲೂ ಒತ್ತುತ್ತಿರ್ತಾಳೆ. ಏನದರ ಲಕ್ಷಣ ಅಂದರೆ ಕಾಯಕನಾಥ ವಿಷ್ಣು ಕೆಲಸ ಮಾಡಿ ಸುಸ್ತಾಗಿರ್ತಾನಂತೆ. ಆತನಿಗೆ ಕಾಲೊತ್ತುತ್ತಾಳೆ ಲಕ್ಷ್ಮಿ. ಅಂದರೆ ನೀವು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಹಣ ನಿಮ್ಮ ಬಳಿ ಇರ್ತಾಳೆ ಅನ್ನೋ ಒಂದು ಸಂಕೇತ. ಆ ಲಕ್ಷ್ಮಿಯ ವಿಳಾಸ ಇಲ್ಲಿದೆ, ತಿಳ್ಕೊಳ್ಳೋಣ ಬನ್ನಿ. ನೋಡಿ ಹಾಡು. ತುಂಬಾ ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಲಾಸ ವಿಷ್ಣು ಪಾದ ಕಣೋ. ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಲಾಸ ವಿಷ್ಣು ಪಾದ ಕಣ. ವಿಷ್ಣು ಪಾದ ನಿಕದ ಪಾಲಿನ ದೀಪದ ನೆರಳು, ಇಲ್ಲದವರನ್ನು ಬೆಳಗುವಳು. ಧನಿಕರ ಪಾಲಿನ ದೀಪದ ನೆರಳು, ಇಲ್ಲದವರನ್ನು ಬೆಳಗುವಳು. ಹಿಡಿದಿಟ್ಟವರ ಬಡಗಟ್ಟುವಳು, ಬಡವರ ಒಡ ಹುಟ್ಟಿದ ಮಗಳು. ಹಿಡಿದಿಟ್ಟವರ ಬಡಿದಟ್ಟುವಳು, ಬಡವರ ಒಡ ಹುಟ್ಟಿದ ಮಗಳು. ಬಿಲ್ವಾರೋಗ್ಯದ ಗುಟ್ಟವಳು, ಬಿಲ್ವಾರೋಗ್ಯದ ಗುಟ್ಟವಳು. ಚಂದಾವರೆಯ ತೊಟ್ಟವಳು. ಲಕ್ಷ್ಮೀ ತುಂಬ ಜಾಣೆ ಕಣೋ, ವಿಲಾಸ ವಿಷ್ಣು ಪಾದ ಕಣೋ. ವಿಲಾಸ ವಿಷ್ಣು ಪಾದ ಕಣೋ. ಮಾತೃಮಾತೆಯಲ್ಲಿ ಕುಂತವಳು, ಗೋಯೋನಿಯಲ್ಲಿ ಮಾತೃಮಾತೆಯಲ್ಲಿ ನಿಂತವಳು, ಗೋಯೋನಿಯಲ್ಲಿ ನಿಂತವಳು. ಗಜಕುಂಭಸ್ಥಳ ಮೇಳವಿಸಿಗಳು, ಗಜಕುಂಭಸ್ಥಳ ಮೇಳವಿಸಿಗಳು. ಸಾಲದ ಶೂಲದಿ ತಿವಿಯುವಳು, ಕುಂತಲ್ಲಿ ಕರಗುತ್ತ ಬರುವ ತಾಯೇ. ಕಾಯಕನಾಥನ ಕಾಲೊತ್ತುವಳು, ಕಾಯಕನಾಥನ ಕಾಲೊತ್ತುವಳು. ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಲಾಸ ವಿಷ್ಣು ಪಾದ ಕಣೋ. ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಲಾಸ ವಿಷ್ಣು ಪಾದ ಕಣೋ. ಸುಮಾರು 18 ವರ್ಷಗಳ ಹಿಂದೆ ವರಮಹಾಲಕ್ಷ್ಮಿ ಎಂದು
ದೇವರು ಬರ್ಸ್ಕೊಂಡ್ರು ಇವನ್ ಕೈಲಿ ಹಾಡು. ಈ ಹಾಡನ್ನ ಸಾಲು ಸಾಲು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ, ಹಾಕೋಂತೆ. ಇನ್ನು ಹಿಂದೆ ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ. ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಷ್ಣು ಸೌಂಡ್. ಧನಿಕರ ಪಾಲಿನ ದೀಪದ ನೆರಳು ಇಲ್ಲದವರನ್ನು ನಿಲ್ಸುದು. ನೋಡಿ, ಧನಿಕರ ಪಾಲಿನ ದೀಪದ ನೆರಳು ಅಂದ್ರೆ, ಧನಿಕರ ಪಾಲಿನ ದೀಪದ ನೆರಳು ಅಂದ್ರೆ ದೀಪದ ನೆರಳು, ದೀಪದ ಕೆಳಗಡೆ ನೆರಳಿರುತ್ತಲ್ಲ, ಹಂಗೆ ಧನಿಕರು ಅವರು ಸಂಪಾದನೆ ಮಾಡೋ ರೀತಿ ಚೆನ್ನಾಗಿಲ್ಲ ಅಂದ್ರೆ ಆ ದೀಪದ ಕೆಳಗಿದ್ರು ಅಲ್ಲಿ ಕತ್ಲೆ ಇರೋದು, ಹಂಗೆ ಅವ್ರು ಎಂಜಾಯ್ ಮಾಡಕ್ಕಾಗಲ್ಲ. ಅವರು ಕೋಟಿಗಟ್ಲೆ ಹೋಗಿ, ಇವಾಗ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಗೌರ್ಮೆಂಟ್ ಆಫೀಸರ್ಗಳಲ್ಲೂ ದೇವ್ರು ಇಟ್ಬಿಟ್ಟಿರ್ತಾರೆ, ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ದೇವ್ರು ಇಟ್ಬಿಟ್ಟಿರ್ತಾರೆ. ಒಳ್ಳೇದಾಗ್ಲಿ ಅಂತಿದ್ರೆ ಸಂತೋಷ, ಆದ್ರೆ ಎಲ್ಲಿ ಹೆಚ್ಚು ಇನ್ಕಮ್ ಆಗ್ಲಿ ಅಂತ ಆಸೆ ಪಟ್ರೆ ಅದು ಕೆಟ್ಟ ಇನ್ಕಮ್. ಅದು ಲಂಚ, ಭ್ರಷ್ಟಾಚಾರ ಅದೆಲ್ಲ. ಆವಾಗ ನೋಡಿ, ಅವ್ರಿಗೆ ಅಷ್ಟು ಆ ಜಾಗಗಳಿಂದ ದುಡಿತಾರೆ, ಆದ್ರೆ ಅಲ್ಲಿ ಎಲ್ಲ ಮುರಿದೋಗಿರೋ ಚೇರ್ಸ್ ಇರುತ್ತೆ, ಟೇಬಲ್ ಇರುತ್ತೆ, 20-25 ವರ್ಷ ಆದ್ರೂ ಪೇಂಟ್ ಹೊಡೆದಿರಲ್ಲ, ಅದರಿಂದ ದುಡಿತಾ ಇರ್ತಾರೆ. ಅದನ್ನ ಇಂಪ್ರೂವ್ ಮಾಡೋ ಗೋಜಿಗೆ ಹೋಗೋದಿಲ್ಲ. ಮತ್ತೆ ಅಂತ ಹಣ ಅವ್ರನ್ನ ಎಂಜಾಯ್ ಮಾಡೋಕ್ಕಿಲ್ಲ, ಅಂತಹ ಕೆಟ್ಟ ವಾತಾವರಣದಲ್ಲೇ ಇರೋಕ್ ಬಿಡುತ್ತೆ, ಕೆಟ್ಟದಾಗಿ ಬದುಕೋಗ್ಬಿಡುತ್ತೆ ಅವ್ರನ್ನ. ಆದ್ರೆ ಅವ್ರ ಮನೇಲಿ ಇವ್ರು ದುಡ್ದ ಹಣದಲ್ಲಿ ಇಲ್ಲದವರನ್ನು ಬೆಳಗುವಳು, ಅದು ಯಾರು ಶ್ರಮ ಪಟ್ಟಿರ್ತಾರೋ ಅವ್ರ ಹತ್ರನೇ ಹೋಗೋಂಗ್ ಮಾಡ್ತಾಣು. ಎಷ್ಟೇ ನೀವು ಕೆಟ್ಟ ಹಣ ಸಂಪಾದಿಸಿ ಅದನ್ನ ನೀವು ಮಾತ್ರ ಎಂಜಾಯ್ ಮಾಡಕ್ ಬಿಡಲ್ಲ ಲಕ್ಷ್ಮಿ. ಅದನ್ನ ಯಾರು ಶ್ರಮ ಪಟ್ಟಿರ್ತಾರೋ ಅವರೇ ಎಂಜಾಯ್ ಮಾಡಕ್ ಬಿಡೋದು. ಅದು ನೋಡಿ ಸ್ಪೆಷಾಲಿಟಿ ಲಕ್ಷ್ಮಿ. ಭ್ರಷ್ಟಾಚಾರಿಗಳು ಸ್ವಂತ ಮನೆ ತಗೊಳಕ್ಕಾಗಲ್ಲ, ಯಾಕಂದ್ರೆ ಅಯ್ಯೋ ಎಲ್ಲಿಂದ ಬಂತು ಅಂತ ಕೇಳ್ತಾರೆ, ರೈಡ್ ಆಗ್ತದೆ ಅಂತ ಯೋಚನೆ ಮಾಡಿ ಆದಷ್ಟು ಲೋ ಪ್ರೊಫೈಲೇ ತೋರಿಸ್ಕೋಬೇಕಾಗತ್ತೆ. ಅವ್ರಿಗೆ ಸಿಕ್ಕಾಕೊಂಡ್ರು ಕದ್ದು ಮುಚ್ಚಿ ಬದುಕಬೇಕಾಗತ್ತೆ. ಇದು ಲಕ್ಷ್ಮಿಯ ಸ್ಪೆಷಾಲಿಟಿ. ಧನಿಕರ ಪಾಲಿನ ದೀಪದ ನೆರಳು ಇಲ್ಲದವರನ್ನು ಬೆಳಗುವಳು. ಇದನ್ನ ಧ್ವನಿ ಬೇಸ್ ವಾಯ್ಸ್ ಅಂತ ನೀವೆಲ್ಲ ಅಹೋರಾತ್ರನ ಧ್ವನಿ ಅನ್ಕೋತೀರಿ. ಆಕ್ಚುಲಿ ಇದು ರಾಘವೇಂದ್ರ ಬೀಜಾಡಿ ಅಂತ ಒಬ್ಬ ಶ್ರೇಷ್ಠ ಗಾಯಕ, ಕರ್ನಾಟಕದ ಗಾಯಕ ಹಾಡಿರುವಂಥದ್ದು. ಅಂಥ ಮಧುರ ಗಾಯಕ. ನಾವು ರೆಕಗ್ನೈಸ್ ಮಾಡಲ್ಲ, ಯಾರ್ಯಾರೋ ಬೇರೆ ಬೇರೆ ಸ್ಟೇಟ್ಗಳಿಂದ ಕರ್ಕೊಂಬಂದು ಪಿಕ್ಚರ್ಗಳೆಲ್ಲ ಹಾಡಿಸ್ತೀವಿ, ತಪ್ಪದು. ಜನ ಮರಳು, ಜಾತ್ರೆ ಮರಳು ಅಂತ ಮಾಡೋದಿಲ್ಲ. ಕನ್ನಡ 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 ಅಂತ ಇರ್ತೀವಿ, ಆದರೆ ಬೇರೆಯವ್ರನ್ನೇ ಬೆಳೆಸ್ತಾ ಇರ್ತೀವಿ. ಅದು ಜನ ಎಚ್ಚೆತ್ತುಕೊಳ್ಳೋವರೆಗೂ, ಜಾಗೃತಿ ಆಗೋವರೆಗೂ ಕರ್ನಾಟಕ ಅಭಿವೃದ್ಧಿ ಆಗೋದು ಕಷ್ಟ ಇದೆ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಶಾಲೆಯಲ್ಲಿ ಪಾಠ ಹೇಳ್ಕೊಂಡು ಇರುವಂತಹ ಈ ಒಂದು ಅದ್ಭುತ ಕಲಾವಂತ ಈ ಗಾಯಕ ತುಂಬ ಚೆನ್ನಾಗಿ ದಿನ ಕೇಳಬೇಕು ಅನ್ಸುತ್ತೆ ಲಕ್ಷ್ಮಿ ಹಾಡನ್ನು, ಅಷ್ಟು ಚಂದ ಹಾಡಿರೋದು. ಇವಾಗ ನೆಕ್ಸ್ಟ್ ಲೈನ್ ನೋಡಿ, ಸೆಕೆಂಡ್ ಲೈನ್ ಅದು ಹಿಂದಕ್ಕೆ ಒಂದು ಹಾಡು. ಇವಾಗ ಸೌಂಡ್ ಜಾಸ್ತಿ ಇಡು. ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ. ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ. ಧನಿಕರ ಪಾಲಿನ ದೀಪದ ನೆರಳು ಇಲ್ಲದವರನ್ನು ಬೆಳಗುವಳು. ಧನಿಕರ ಪಾಲಿನ ದೀಪದ ನೆರಳು ಇಲ್ಲದವರನ್ನು ಬೆಳಗುವಳು. ಇವಾಗ ಲಕ್ಷ್ಮಿ ಎಲ್ಲೆಲ್ಲಿ ಇರ್ತಾಳೆ ಅಂತ ಹೇಳುತ್ತೆ ಈ ಹಾಡು. ನೆಕ್ಸ್ಟ್ ಲೈನ್ ಜೋರಾಗಿ. ಬಡಿದಟ್ಟುವಳು ಬಡವರ ಒಡ ಹುಟ್ಟಿದ ಮಗಳು. ಹಿಡಿದಿಟ್ಟವರ ಬಡಿದಟ್ಟುವಳು ಬಡವರ ಒಡ ಹುಟ್ಟಿದ ಮಗಳು. ನಿಲ್ಸು. ಹಿಡಿದಿಟ್ಟವರ, ಯಾರು ಲಕ್ಷ್ಮಿನ ಕೂಡಿಡಕ್ ಹೋಗ್ತಾರೋ, ಬಂಧನದಲ್ಲಿ ಇಡಕ್ ಹೋಗ್ತಾರೋ ಅವ್ರನ್ನ ಬಡಿದಟ್ತಾಳೆ ಲಕ್ಷ್ಮಿ. ಅವ್ರನ್ನ ಇಷ್ಟಪಡಲ್ಲ, ಹರಿಯೋಗ್ ಬಿಟ್ಟು ಅವ್ರನ್ನ ಬೆಳೆಸ್ತಾಳೆ. ಬಡವರ, ಯಾಕಂದ್ರೆ ಅವಳು ಬಡವರ ಒಡ ಹುಟ್ಟಿದ ಮಗಳು. ಲಕ್ಷ್ಮಿ ಹುಟ್ಟಿದಲ್ಲಿ ಮಂಥಾರ ಪರ್ವತದಲ್ಲಿ ಸಮುದ್ರ ಮಂಥನವಾಗಬೇಕಾದ್ರೆ ಬಡವರೆಲ್ಲ ಹುಟ್ಟಿದ್ರಲ್ಲ, ಅವರು ಜಗತ್ತು ಬೆಳಗೋದಕ್ಕೆ ಅವರ ಒಡ ಹುಟ್ಟಿದ ಮಗಳು. ಆಕೆ ಬಡವರ ಪಕ್ಷಪಾತಿ.
ಐಶ್ವರ್ಯ ಇದ್ರೂ ಕೂಡ ನೋಡಿ, ಇವತ್ತು ಎಲ್ಲ ಐಶ್ವರ್ಯನ ಕರಗಿಸೋದೇ ಅವರಲ್ಲಿ ಕೆಲಸ ಮಾಡುವವರು. ಅವರ ಡ್ರೈವರ್ ಆಗಲಿ, ಅವರ ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಹಂಚಬೇಕಾಗುತ್ತೆ. ಎಷ್ಟೋ ಸಲ ದೀಪಾವಳಿ ಬೋನಸ್ ಕೊಟ್ಟು ಅವ್ರ ಹತ್ರ ನೀವು ಫೋನ್ ಮಾಡ್ತಾರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಅಯ್ಯೋ ನಾನು ಸಾಲ ಮಾಡೋಂಗಾಗ್ಬಿಟ್ಟೆ, ಈ ಸರಿ 2 ಕೋಟಿ ಬೋನಸ್ಗೆ ಸಾಲ ಮಾಡಿದ್ದೀನಿ, ಇವರೆಲ್ಲರಿಗೂ ದೀಪಾವಳಿ, ನನಗೆ ಮಾತ್ರ ದೀಪಾವಳಿ ಇಲ್ಲ ಅಂತ. ಇದು ಸಹಜ. ಐಶ್ವರ್ಯವಂತರನ್ನ ಎಂಜಾಯ್ ಮಾಡಕ್ ಬಿಡಲ್ಲ ಲಕ್ಷ್ಮಿ, ಕಷ್ಟಪಡೋರ್ನ ಎಂಜಾಯ್ ಮಾಡದೇ ಬಿಡಲ್ಲ ಲಕ್ಷ್ಮಿ. ಇದು ನೆಕ್ಸ್ಟ್ ಲೈನ್. ಒಡ ಹುಟ್ಟಿದ ಮಗಳು ಬಿಲ್ವಾರೋಗ್ಯದ ಗುಟ್ಟವಳು, ಎಂದಾವರೆಯ ತೊಟ್ಟವಳು. ನಿಲ್ಸು. ಜಗತ್ತಿನ 5 ಸ್ಥಳಗಳಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಅದರಲ್ಲಿ ಬಿಲ್ವಾರೋಗ್ಯದ ಗುಟ್ಟವಳು, ಬಿಲ್ವ ಪತ್ರೆಯ ಅಲ್ಲಿ ಇರ್ತಾಳೆ ಲಕ್ಷ್ಮಿ. 3 ದಳ ಹಿಂಗೋಗುತ್ತಲ್ಲ, ಆ ಮಧ್ಯದಲ್ಲಿ ಆ 3 ದಳ ಸೇರೋ ಜಾಗದಲ್ಲಿ ಲಕ್ಷ್ಮಿ ಇರ್ತಾಳಂತೆ. ಅದಕ್ಕೆ ದಿನಕ್ಕೊಂದ್ಸಲ ಬಿಲ್ವಪತ್ರೆ ತಿನ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರಿಗೆ ಹಾಕೋದ್ರಿಂದ ಆದ್ರೂ ಜನ ಅದನ್ನ ಅಮೃತ ಅಂತ ತಿಳ್ಕೊಳ್ಳಿ ಅಂತ ಬಿಲ್ವಾರೋಗ್ಯದ ಗುಟ್ಟವಳು, ಕೆಂದಾವರೆಯ ತೊಟ್ಟವಳು. ಕೆಂಪು ತಾವರೆಯ ತೊಟ್ಟಿರುತ್ತಲ್ಲ, ಆ ತೊಟ್ಟು ಅವಳು, ಅದನ್ನ ತೊಟ್ಟವಳು, ಅದನ್ನ ಧರಿಸಿದವಳು. ಆ ಕೆಂದಾವರೆಯಲ್ಲಿ ಅದಕ್ಕೆ ಅವಳನ್ನ ಕಮಲೆ ಅಂತ ಕರೀತಾರೆ. ಕಮಲೆ, ಮಲದಲ್ಲಿ ಹುಟ್ಟಿದ್ದು ಕಮಲ, ಆ ಕಮಲೆಯಲ್ಲಿ ಹುಟ್ಟಿದ್ದು ಲಕ್ಷ್ಮಿ ಅಂತ. ಆ ಕೆಂದಾವರೆಯಲ್ಲಿ ಲಕ್ಷ್ಮಿ ಇರುತ್ತೆ. ಅದಕ್ಕೆ ನಿಮ್ಮ ಮನೇಲಿ ಒಂದು ಚಿಕ್ಕ ಪಾಂಡ್ ಮಾಡಿಕೊಂಡು ಅದರಲ್ಲಿ ತಾವರೆನ ಇಟ್ಕೊಂಡ್ರೆ ಲಕ್ಷ್ಮಿ ಬಂದು ನೆಲೆಸ್ತಾರೆ ಅಂತ. ಗುಣನೂ ಹಂಗೆ ಇರಬೇಕು, ತಾವರೆ ತರ, ಕೆಸರಲ್ಲಿ ಅರಳಿದ ಕಮಲ ತರ ನಾವಿರ್ಬೇಕು ಗುಣದಲ್ಲಿ. ಓಕೆ, ನೆಕ್ಸ್ಟ್ ತುಂಬ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ, ಲಕ್ಷ್ಮೀ ವಿಷ್ಣು ಪಾದ ಕಣೋ. ಮಾತೆಯಲ್ಲಿ ಕುಂತವಳು, ಯೋನಿಯಲ್ಲಿ ಕುಂತವಳು, ಮಾತೃಮಾತೆಯಲ್ಲಿ ಕುಂತವಳು, ಗೋಯೋನಿಯಲ್ಲಿ ನಿಂತವಳು, ಗಜಕುಂಭಸ್ಥಳ ಮೇಳವಿಸಿಗಳು, ಗಜಸುಂಭಸ್ಥಳ ಮೇಳವಿಸಿಗಳು, ಸಾಲದ ಶೂಲದಿ. ಸ್ಟಾಪ್ ಮಾಡಿ. ಮಾತೃಮಾತೆಯಲ್ಲಿ ಅಂದ್ರೆ ಎಲ್ಲ ಭಗಿನಿಯರು, ಎಲ್ಲ ತಾಯಂದಿರು, ಎಲ್ಲ ಮಹಿಳೆಯರ ಮಾತೆ ಎಲ್ಲಿರ್ತಾಳಂತೆ, ಅದಕ್ಕೆ ಅಲ್ಲಿ ಕುಂಕುಮ ಇಡೋದು. ಮಾತೃಮಾತೆಯಲ್ಲಿ ಕುಂತವಳು, ಅಲ್ಲಿ ಕೂತಿರ್ತಾಳೆ ಲಕ್ಷ್ಮಿ. ಗೋ ಯೋನಿಯಲ್ಲಿ ನಿಂತವಳು, ಗೋವಿನ ಯೋನಿಯಲ್ಲಿ ಲಕ್ಷ್ಮಿ ಇರ್ತಾಳೆ. ಎಲ್ಲಿ ಗೋವು ಮೂತ್ರ ಮಾಡುತ್ತೋ ಆ ಯೋನಿಯಲ್ಲಿ ಇರ್ತಾಳೆ. ಯಾಕಂದ್ರೆ ಗೋ ಹುಟ್ಟೋ ಜಾಗ ಅದು ಅಂತ. ಇದಕ್ಕೊಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ. ಲಕ್ಷ್ಮಿಗೆ ಗೋವು ಅಂದ್ರೆ ತುಂಬಾ ಇಷ್ಟನಂತೆ. ಗೋದೇವಿ ಹತ್ರ ಹೋಗಿ ಯಾವಾಗ್ಲೂ ಇಷ್ಟಪಡ್ತಿದ್ಲಂತೆ. ಲಕ್ಷ್ಮಿ ಗೋವನ್ನು ಕೇಳ್ತಾಳಂತೆ, ಯಾರು ಧೇನುಕ ಅಂತ. ಗೋವನ್ನ ನಿನ್ನೊಳಗೆ ನಾನು ಇರಬೇಕು, ನಾನು ನಿನ್ನೊಳಗಿರ್ಬೇಕು, ನನಗೆ ಜಾಗ ಕೊಡು ಅಂತ. ಅವಾಗ ಗೋವು ಅನ್ಕೊಳತ್ತಂತೆ, ಇಂಥ ಮಹಾಮಹಿಮ ಲಕ್ಷ್ಮಿ ನನ್ನೊಳಗಿದ್ರೆ ತುಂಬಾ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ, ಕಟ್ಟಿ ಹಾಕ್ತಾರೆ, ನಾನು ನಂದು ವಿಚಿತ್ರ ಜೀವನ, ಕೊಂಬಿದ್ರೂ ಹಾಯೋದಿಲ್ಲ, ಕಾಲಿದ್ರೂ ಒದಿಯೋದಿಲ್ಲ, ನಾನು ತುಂಬಾ ನೋವುಂಡು ಸುಖ ಕೊಡುವಂತ ಜೀವನ, ಯಾವಾಗ್ಲೂ ಸಗಣಿಯ ಒಂದು ರೂಮಲ್ಲಿ ಕೋಣೆಯಲ್ಲಿ ಇರಬೇಕಾಗತ್ತೆ. ನನ್ನೊಳಗೆ ಲಕ್ಷ್ಮಿ ಬಂದ್ರೆ ನನ್ನ ಕಷ್ಟಗಳನ್ನ ಆಕೆಗೆ ಹಂಚ್ಕೋಬೇಕಾಗತ್ತೆ. ನಾನು ತಾಯ್ತನ ಕೂಡ ಸರಿಯಾಗಿ ನೋಡೋಕ್ಕಾಗ್ತಿಲ್ಲ, ನನ್ನ ಹಾಲನ್ನ ಬೇರೆಯವ್ರು ಕೊಟ್ಟು ನನ್ನ ಮಗುವಿನ ಭಾಗವನ್ನ ಕಿತ್ಕೋತಾ ಇದೆ. ಈ ಕಷ್ಟಗಳು ಲಕ್ಷ್ಮಿಗೆ ಬರೋದು ಬೇಡ ಅಂತ ಹೇಳ್ತಂತೆ, ನೀನ್ ಬರಬೇಡ ಅಂತ. ಅದಕ್ಕೆ ಲಕ್ಷ್ಮಿ ಇಲ್ಲ, ನಾನು ಬರಲೇಬೇಕು ಅಂತ ಹಠ ಮಾಡಿದಾಗ, ಹೆಂಗಾದ್ರೂ ಮಾಡಿ ಈ ಅಮ್ಮನಿಗೆ ಬರೋದು ಬೇಡ ಅಂತ ನನ್ನ ಯೋನಿಯಲ್ಲಿ ಬಂದು ನೆಲೆಸು ಅಂತ ಹೇಳ್ತಾಳಂತೆ ಗೋವು. ಅಂದ್ರೆ ನೀನು ಯೋನಿಯಲ್ಲಿ ಬಾ ಅಂದ್ರೆ ಆ ಲಕ್ಷ್ಮಿ ಅಸಹ್ಯ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂತ. ಇಮ್ಮಿಡಿಯೇಟ್ಲಿ 2ನೇ ತಾಟು ಇಲ್ಲದೆ ಗೋವಿನ ಯೋನಿಯಲ್ಲಿ ಹೋಗಿ ಲಕ್ಷ್ಮಿ ನೆಲೆಸ್ತಾರಂತೆ. ಅದಕ್ಕೆ ಈ ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳು, ಕಾಮಾಕ್ಷಿಯಲ್ಲಿ ಕೂಡ ಗೋವಿನ ಹಿಂಭಾಗವನ್ನ ದೇವರಿಗೆ ತೋರಿಸಿ ಪೂಜೆ ಮಾಡ್ತಾರೆ. ಇದನ್ನ ತಿಳ್ಕೊಳ್ಳಿ. ಗೋಯೋನಿಯಲ್ಲಿ ನಿಂತವಳು, ಗಜಕುಂಭಸ್ಥಳ ನೆಲೆಸಿರುವಳು. ಗಜದ ಕುಂಭಸ್ಥಳದಲ್ಲಿ ಒಂದು ವಜ್ರ ಇರುತ್ತೆ, ಅಲ್ಲಿ ನೆಲೆಸಿರ್ತಾಳಂತೆ ಲಕ್ಷ್ಮಿ. ಈ 5 ಸ್ಥಾನಗಳಲ್ಲಿ ಲಕ್ಷ್ಮಿ ಇರ್ತಾಳೆ. ಗಜಕುಂಭಸ್ಥಳ, ಗೋಯೋನಿ, ಮಾತೃಮಾತೆ, ಬಿಲ್ವಾರೋಗ್ಯದ ಗುಟ್ಟವಳು,
ಕೆಂದಾವರಿಯಲ್ಲಿ ತೊಟ್ಟವಳು 5 ಜನರಲ್ಲಿ ಇರ್ತಾಳೆ. ನೆಕ್ಸ್ಟ್ ಹಾಕೋ. ವಿಷ್ಣು ಪಾದಕನೋ ಮಾತೃಮಾತೆಯಲ್ಲಿ ನಿಂತವಳು, ಗೋಯೋನಿಯಲ್ಲಿ ನಿಂತವಳು, ಮಾತೃಮಾತೆಯಲ್ಲಿ ನಿಂತವಳು, ಗೋಯೋನಿಯಲ್ಲಿ ನಿಂತವಳು, ಗಜಕುಂಭಸ್ಥಳ ಮೇಳವಿಸಿಯಳು, ಗಜಕುಂಭಸ್ಥಳ ಮೇಳವಿಸಿಗಳು, ಸಾಲದ ಶೂಲದಿ ಸ್ಟಾಪ್ ಮಾಡು. ಆಕೆ ಲಕ್ಷ್ಮಿ ಬೇಸರ ಮಾಡ್ಕೊಳ್ಳೋದು ಒಂದೇ ಒಂದು ಸಾಲನೇ ಸೂಲ ಮಾಡಿಕೊಂಡು ಕೆಟ್ಟವ್ರನ್ನ ಕಾಡ್ತಾಳಂತೆ ಲಕ್ಷ್ಮಿ. ಅದಕ್ಕೆ ದಯವಿಟ್ಟು ನಿಮಗೆ ಲಕ್ಷ್ಮಿ ಬೇಕಾದ್ರೆ ಸಾಲ ಮಾಡಬೇಡಿ. ಸಾಲ ಇರೋವರೆಗೂ ಲಕ್ಷ್ಮಿ ನಿಮ್ಮನ್ನು ಇಷ್ಟಪಡಲ್ವಂತೆ, ನಿಮ್ಮ ಜೊತೆ ಬಂದು ಇರೋದಿಲ್ವಂತೆ. ನೀವು ದೇವಸ್ಥಾನಗಳಿಗೆ ಹೋಗದಿದ್ರು ಪರವಾಗಿಲ್ಲ, ಲಕ್ಷ್ಮಿ ಪೂಜೆಗಳು ಮಾಡದಿದ್ರು ಪರವಾಗಿಲ್ಲ, ಆದರೆ ಸಾಲ ಮಾಡಬೇಡಿ ಅಂತ ಹೇಳ್ತಾಳೆ ಲಕ್ಷ್ಮಿ. ಸಾಲ ಇರೋ ಕಡೆ ನಾನು ಇರೋದಿಲ್ಲ. ಪರರ ಧನ ಅದು, ಅದರ್ ಪೀಪಲ್ಸ್ ಮನಿ. ಪರಧನ ನನಗೆ ಇಷ್ಟ ಆಗಲ್ಲ. ಇನ್ನೊಬ್ಬರ ಆ ಸಾಲದ ಸೂಲ ಮಾಡಿಕೊಂಡು ತಿವಿತಾಳಂತೆ ಯಾವಾಗಲೂ. ಈ ಸೋಂಬೇರಿಗಳನ್ನ ಸಾಲ ಮಾಡಿಸಿ ತಿವಿತಾಳಂತೆ. ಅದರಿಂದ ನೀವು ಲಕ್ಷ್ಮಿ ಬೇಕು ಅಂದ್ರೆ ಸಾಲ ಮಾಡಬೇಡಿ. ಹಾಕೋ. ಹುಟ್ಟಿದ ಮಗಳು, ಬಡವರ ಒಡ ಹುಟ್ಟಿದ ಮಗಳು, ಬಿಲ್ವಾರೋಗ್ಯದ ಗುಟ್ಟವಳು, ಬಿಲ್ವಾರೋಗ್ಯದ ಗುಟ್ಟವಳು, ಹರೆಯ ತೊಟ್ಟವಳು, ಲಕ್ಷ್ಮೀ ತುಂಬ ಜಾನಕನು, ವಿಳಾಸ ವಿಷ್ಣು ಪಾದಕನು, ವಿಳಾಸ ವಿಷ್ಣು ಪಾದಕನು. ಮಾತೃಮಾತೆಯಲ್ಲಿ ಕುಂತವಳು, ಗೋಯೋನಿಯಲ್ಲಿ ನಿಂತವಳು, ಮಾತೃಮಾತೆಯಲ್ಲಿ ಕುಂತವಳು, ಗೋಯೋನಿಯಲ್ಲಿ ನಿಂತವಳು, ಗಜಕುಂಭಸ್ಥಳ ಮೇಳವಿಸಿಗಳು, ಗಜಕುಂಭಸ್ಥಳ ಮೇಳವಿಸಿಗಳು, ಸಾಲದ ಶೂಲದಿ ತಿವಿಯುವಳು, ಕುಂತಲ್ಲಿ ಕರಗುತ್ತ ಬರುವ ತಾಯಿ, ಕಾಯಕನಾಥನ ಕಾಲೊತ್ತುವಳು, ಕಾಯಕನಾಥ ಕುಂತಲ್ಲಿ ಕರಗುತ್ತಾ ಬರುವ ತಾಯಿ. ಲಕ್ಷ್ಮಿನ ನಾವು ಓಡಿ ಹೋಗಿ ಹಿಡಿಯೋ ಹಾಗೆ ಇಲ್ಲ. ನೀವು ಏನಾದ್ರೂ ಕರೆಕ್ಟಾಗಿ ಕಾಯಕ ಮಾಡಿದ್ರೆ ನೀವಿರೋ ಕಡೆ ಆಯಮ್ಮ ಬರ್ತಾಳೆ. ಆಯಮ್ಮ ಇರೋ ಕಡೆ ನೀವು ಬರಬೇಕಾಗಿಲ್ಲ. ಆಯಮ್ಮನ ಹುಡ್ಕೊಂಡೋದ್ರೂ ನಿಮ್ಗೆ ಸಿಗೋದಿಲ್ಲ, ಜೈಲಾಗತ್ತಷ್ಟೇ. ನೀವಿರೋ ಕಡೆ ಆಯಮ್ಮ ಬರಬೇಕು ಅಂದ್ರೆ ನೀವು ಕಾಯಕ ಮಾಡಬೇಕು. ನೀವು ಕಾಯಕನಾಥ ಆದ್ರೆ, ವಿಷ್ಣು ಆದ್ರೆ, ಕಾಯಕ ಯಾವಾಗ್ಲೂ ಕೆಲಸ ಮಾಡೋರಾದ್ರೆ ನಿಮ್ ಕಾಲು ಒತ್ತೋದಕ್ಕೂ ಹಿಂದೆ ಹೋಗಲ್ವಂತೆ ಲಕ್ಷ್ಮಿ. ಅಂದ್ರೆ ಅದಕ್ಕೆ ವಿಷ್ಣುವಿನ ಪಾದ ಒತ್ತೋದು ಲಕ್ಷ್ಮಿ. ಯಾಕೆಂದ್ರೆ ಅವನು ತುಂಬಾ ಶ್ರಮಜೀವಿ ಅಂತ. ಕಾಯಕನಾಥನ ಕಾಲತ್ತೋಳಿ. ಯಾರ್ಯಾರು ಕಾಯಕ ಮಾಡ್ತಾರೋ ಅವರೆಲ್ಲ ವಿಷ್ಣು ಆಗ್ತಾರೆ. ಯಾರ್ಯಾರು ವಿಷ್ಣು ಆಗ್ತಾರೋ ಅವರೆಲ್ಲ ಕಾಯಕ ಆತನ ಕಾಲೊತ್ತುತ್ತಾರೆ. ಅಮ್ಮ ಕಾಯಕನಾಥನ ಕಾಲೊತ್ತುವಳು. ಹೇಳ. ಜಾಣಕನು ವಿಷ್ಣು ಪಾದಕನು, ಲಕ್ಷ್ಮೀ ತುಂಬ ಜಾಣಕನು, ವಿಳಾಸ ವಿಷ್ಣು ಪಾದಕನು, ಧನಿಕರ ಪಾಲಿನ ದೀಪದ ನೆರಳು, ಇಲ್ಲದವರನ್ನು ಬೆಳೆಸುವಳು, ಧನಿಕರ ಪಾಲಿನ ದೀಪದ ನೆರಳು, ಇಲ್ಲದವರನ್ನು ಬೆಳಗುವಳು. ಜೋರ್ ಮಾಡು, ಸೌಂಡ್ ಜಾಸ್ತಿ ಮಾಡು. ಹಿಡಿದಿಟ್ಟವರ ಬಡಿದಟ್ಟುವಳು, ಬಡವರ ಒಡ ಹುಟ್ಟಿದ ಮಗಳು, ಹಿಡಿದಿಟ್ಟವರ ಬಡಿದಟ್ಟುವಳು, ಬಡವರ ಒಡ ಹುಟ್ಟಿದ ಮಗಳು, ಮ್ಯೂಸಿಕ್ ಕೊಟ್ಟಿರೋದು ಆರೋಗ್ಯದ ನಮ್ಮ ಸಮೀರ್ ರಾವ್ ಅಂತ, ಅಂತಾರಾಷ್ಟ್ರೀಯ ಮ್ಯೂಸಿಷಿಯನ್. ಫ್ಲೂಟ್ ಅಲ್ಲಿ ಕೃಷ್ಣನೇ ಸಾಕ್ಷಾತ್ಕಾರ, ಕೃಷ್ಣ ಪರಮಾತ್ಮ ಸಮೀರ್ ರಾವ್. ವಿಷ್ಣು ಪಾದಕನು, ವಿಷ್ಣು ಪಾದಕನು. ವಿನಯ್ ರಂಗದೋಳ್ ಅಂತ ಮಾಡಿರೋದು ಈ ಹಾಡನ್ನ. ಮಾತೃಮಾತೆಯಲ್ಲಿ ಕುಂತವಳು, ಗೋಯೋನಿಯಲ್ಲಿ ನಿಂತವಳು, ಮಾತೃಮಾತೆಯಲ್ಲಿ ಕುಂತವಳು, ಗೋಯೋನಿಯಲ್ಲಿ ನಿಂತವಳು, ಗಜಕುಂಭಸ್ಥಳ ಮೇಳವಿಸಿಗಳು, ಗಜಕುಂಭಸ್ಥಳ ಮೇಳವಿಸಿಗಳು, ಸಾಲದ ಶೂಲದಿ ತಿವಿಯುವಳು.
ಕರಗುತ್ತ ಬರುವ ತಾಯಿಯೇ ಕಾಯಕನಾಥನ ಕಾಲೊತ್ತುವಳು ಕಾಯಕನಾಥನ ಕಾಲೊತ್ತುವಳು ಲಕ್ಷ್ಮೀ ತುಂಬಾ ಜಾಣೆ ಕಣು ವಿಳಾಸ ವಿಷ್ಣು ಪಾದ ಕಣು ಲಕ್ಷ್ಮೀ ತುಂಬಾ ಜಾಣೆ ಕಣು ವಿಳಾಸ ವಿಷ್ಣು ಪಾದ ಕಣು